ದೇವರು ನಮಗೆ ದಯ ತೋರಿಸಿ ನಮ್ಮ ಎಲ್ಲ ಪಾಪಗಳನ್ನು ಕ್ಷಮಿಸಿ ನಮ್ಮೆಲ್ಲರನ್ನು ನಿತ್ಯ ಜೀವಕ್ಕೆ ಕರೆದೊಯ್ಯಲಿ. ಅವರನ್ನು ಪಲ್ಲಕ್ಕಿಯಲ್ಲಿ ಎತ್ತುಕೊಂಡು ಊರ ಬೀದಿಗಳಲ್ಲಿ ಹೋಗುತ್ತಿದ್ದರು. ಸಾಮಾನ್ಯ ಮನುಷ್ಯರಿಗೆ ಗೌರವ ಸಲ್ಲಿಸಿದರೆ ದೈವ ಸನ್ನಿಧಿಯಲ್ಲಿರುವ ದೈವವೇ ಆಗಿರುವ ಕ್ರಿಸ್ತರಾಜರ ಈ ತೇರನ್ನು ನಾವು ಮೆರವಣಿಗೆಯಾಗಿ ತೆಗೆದುಕೊಂಡು ಹೋಗುವಾಗ ಹಾದು ಹೋಗುವ ದಾರಿಯೆಲ್ಲ ದೇವರು ತಮ್ಮ ಅನುಗ್ರಹ ಹೊಳೆಯನ್ನು ಹರಿಸಿ ಕ್ರಿಸ್ತರ ಮುಖಾಂತರ ಎಲ್ಲರನ್ನೂ ಅವರು ಹರಸಲೆಂದು ಪ್ರಾರ್ಥಿಸೋಣ. ನಿಮ್ಮ ಉತ್ತರ: ಪ್ರಭುವೇ, ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಕ್ರಿಸ್ತರಾಜರ ಸ್ವರೂಪವನ್ನು ಈ ತೇರಿನಲ್ಲಿ ಹೊತ್ತುಕೊಂಡು ಹೋದರೆಲ್ಲೆಡ ಜನರು ಹೆಚ್ಚು ವಿಶ್ವಾಸ ಹಾಗೂ ಭಕ್ತಿಯುಳ್ಳವರಾಗಿ ಒಳ್ಳೆ ಜೀವನ ನಡೆಸಲು ಪ್ರೇರಣೆ ಪಡೆಯುವಂತೆ ಪ್ರಾರ್ಥಿಸೋಣ. ಈ ತೇರನ್ನು ವೀಕ್ಷಿಸುವ ಕ್ರೈಸ್ತರು ನಿಜ ದೇವರ ಅರಿವು ಹಾಗೂ ಯೇಸು ಸ್ವಾಮಿಯ ಜ್ಯೋತಿಯನ್ನು ಪಡೆದು ಬದುಕನ್ನು ಸಮೃದ್ಧಿಗೊಳಿಸಿಕೊಳ್ಳುವಂತೆ ಪ್ರಾರ್ಥಿಸೋಣ. ಈ ಮೆರವಣಿಗೆಗೆ ಸಾಗುವ ಕಡೆ ಶಾಂತಿ, ಸಮಾಧಾನ, ಆಶೀರ್ವಾದ ಮನೆಗಳಲ್ಲಿ ನೆಲೆಸಿ ಜನರೆಲ್ಲರೂ ಸ್ನೇಹ ಸೌಹಾರ್ದತೆಯಿಂದ ತಮ್ಮ ಬಾಳನ್ನು ದೇವರ ಅನುಗ್ರಹದಲ್ಲಿ ರೂಪಿಸಿಕೊಳ್ಳುವಂತೆ ಪ್ರಾರ್ಥಿಸೋಣ. ನಾವೆಲ್ಲರೂ ಯೇಸು ಕ್ರಿಸ್ತನನ್ನು ಅನುಸರಿಸಿ ನಡೆದು ಸ್ವರ್ಗೀಯ ಸಾಮ್ರಾಜ್ಯದ ಮೌಲ್ಯಗಳನ್ನು ನಮ್ಮ ಬದುಕಿನಲ್ಲಿ ಅಳವಡಿಸಿಕೊಳ್ಳುವಂತೆ ಪ್ರಾರ್ಥಿಸೋಣ. ನಮ್ಮ ಆಹಾರವನ್ನು ಇಂದು ನಮಗೆ ತಪ್ಪು ಮಾಡಿದವರನ್ನು ನಾವು ಶ್ರಮಿಸಿದ ಪ್ರಕಾರ ನಮ್ಮ ಪಾಪಗಳನ್ನು ಕ್ಷಮಿಸಿ, ನಮ್ಮನ್ನು ಶೋಧನೆಗೆ ಒಳಪಡಿಸಿ ಕೇಡುಗಳಿಂದ ನಮ್ಮನ್ನು ರಕ್ಷಿಸಿ, ಸದಾಪ್ರಿಯ ಜೀವವಾಗಿ ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಅವಕಾಶದೊಂದಿಗೆ ಪ್ರಾರ್ಥಿಸಿ. ಆಮೆನ್. ಸುತನಿಗೂ ಮತ್ತು ಪವಿತ್ರ ಆತ್ಮರಿಗೂ ಮಹಿಮೆಯಾಗಲಿ. ಪ್ರಭು ನಿಮ್ಮೊಡನೆ ಇರಲಿ. ಸರ್ವಶಕ್ತ ದೇವರಾದ ಪಿತಾ, ಸುತ, ಪವಿತ್ರಾತ್ಮರು ಈ ತೇರನ್ನು ನಮ್ಮೆಲ್ಲರನ್ನು ಆಶೀರ್ವದಿಸಿ ಕಾಪಾಡಲಿ.